ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಹಾಗೂ ನಂಜಮ್ಮ ಮೋಟೇಗೌಡ ಚಾರಿಟೇಬಲ್ ಟ್ರಸ್ಟ್ ಕೊಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ನಿತ್ಯ ಸಚಿವ ಕೆ.ವಿ. ಶಂಕರಗೌಡ ಶಿಕ್ಷಣ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಕಾರ್ಯಕ್ರಮದಲ್ಲಿ ಕನಕಪುರದ ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಅಧ್ಯಕ್ಷರಾದ ಎಚ್.ಕೆ. ಶ್ರೀಕಂಠರವರಿಗೆ ನಿತ್ಯ ಸಚಿವ ಕೆ.ವಿ. ಶಂಕರಗೌಡ ಶಿಕ್ಷಣ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಂಜಮ್ಮ ಮೋಟೇಗೌಡ ಚಾರಿಟೇಬಲ್ ಟ್ರಸ್ಟ್ ಗೌರವಾಧ್ಯಕ್ಷರು ಹಾಗೂ ವಿಧಾನಸಭಾ ಪರಿಷತ್ ಮಾಜಿ ಸದಸ್ಯರಾದ ಕೆ.ಟಿ. ಶ್ರೀಕಂಠೇಗೌಡರವರು ವಹಿಸಿದರು. ಕೆ.ವಿ. ಶಂಕರೇಗೌಡರು ಈ ಜಿಲ್ಲೆ ಮತ್ತು ಈ ನಾಡು ಕಂಡಂಥ ಒಂದು ಶ್ರೇಷ್ಠವಾದಂಥ ರಾಜಕಾರಣಿ. ನಾನು ಎಲ್ಲ ವೇದಿಕೆಯಲ್ಲೂ ಹೇಳ್ತೀನಿ, ಈಗಿನ ರಾಜಕಾರಣಿಗಳು ಶಂಕರೇಗೌಡರನ್ನ ಒಂದು ಮಾದರಿಯಾಗಿ ಇಟ್ಕೊಳ್ಳಿ ಅಂತೇಳಿ ಹೇಳ್ತೀನಿ. ಯಾಕೆಂತಂದರೆ ಅವರು ಬರೀ ಜನನಾಯಕರಾಗಲಿಲ್ಲ, ಅದ್ರ ಜೊತೆಗೆ ಜನಸೇವಕರು ಕೂಡ ಆಗಿದ್ದರು ಅಲ್ವಾ. ಏಕೆಂತಂದರೆ ಅವರು ಸಮಾಜದ ಎಲ್ಲ ರಂಗಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಥವ್ರು. ಈ ಸಹಕಾರ ಕ್ಷೇತ್ರದಲ್ಲಿ ಇತ್ತೀಚೆಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಭಾಳ ಕಲುಷಿತ ಆಗಿದೆ ಸಹಕಾರ ಕ್ಷೇತ್ರ. ಈ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಕೆ.ವಿ. ಶಂಕರೇಗೌಡರನ್ನ ಸಹಕಾರ ಸಂಸ್ಥೆಗಳನ್ನ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಅವರನ್ನು ನೋಡಿ ತಿಳ್ಕೊಳ್ಬೋದು. ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರನ್ನು ನೋಡಿ ಕಲಿಬೇಕಾದ್ರೆ ಭಾಳ ಇದೆ. ಅವರು ಕೂಡ ಅವರನ್ನು ಅನುಸರಿಸ್ಬೇಕು. ಒಂದು ವೇಳೆ ಕೆ.ವಿ. ಶಂಕರೇಗೌಡ ಶಿಕ್ಷಣ ಪ್ರಶಸ್ತಿಯನ್ನು ಶ್ರೀ ಶ್ರೀಕಂಠರವರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳು ಆದಂಥ ಪ್ರೊಫೆಸರ್ ಶರಣಪ್ಪ ವಿ ಹಾಗೂ ವೇದಿಕೆ ಎಲ್ಲ ಗಣ್ಯ ಮಹನೀಯರು ಪ್ರದಾನ ಮಾಡಬೇಕೆಂದು ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇವೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಕರತಾಡುವ ಮೂಲಕ ಪ್ರಶಸ್ತಿ ಸ್ವೀಕರಿಸುತ್ತಿರುವ ನಾಡಿನ ಹೆಸರಾಂತ ಕೃಷಿಕರು, ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಅಧ್ಯಕ್ಷರಾದ ಶ್ರೀಕಂಠರವರನ್ನು ಪ್ರೀತಿಯಿಂದ ಹಾರೈಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇವೆ ಅಂತ ನಾನು ಅದು ತಿಳ್ಕೊತೇನೆ. ಅವರು ಮೊದಲೇ ಗ್ರಾಜ್ಯುಯೇಟ್ ಆದಮೇಲೆ ನಮ್ಮವ್ರಿಗೆಲ್ಲ ಗೊತ್ತು, ಇವ್ರು ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ವಾಡಿಯರ್ ಅಂತ ಅಂದ್ಬಿಟ್ಟು ಒಬ್ಬ ಪ್ರೊಫೆಸರ್ ಅವರು ಡಿಗ್ರಿ ಆದಮೇಲೆ ನೀವು ಏನೇನು ಆಗ್ತೀರಾ ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಪ್ರಬಂಧ ಬರೀರಿ ಅಂದರು, ಎಸ್ಸೆ ಬರೀರಿ ಅಂತಂದರು. ಎಲ್ಲರೂ ಏನೇನೋ ಎಸ್ಸೆ ಬರೆದ್ರು. ಅವ್ರು ಏನಾಗಬೇಕು, ಅಮಲ್ದಾರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಡಾಕ್ಟರ್ ಆಗಬೇಕಾ, ಏನೇನೋ ಬರೋರು. ಕರಿಯಪ್ಪನವ್ರು ಬರೆದದ್ದು ಗೊತ್ತಿಲ್ಲ ನಿಮಗೆ. ನಾನು ಊರಿಗೆ ಹೋಗ್ತೀನಿ, ಕನಕಪುರ ತಾಲೂಕು ಹಿಂದುಳಿದ ತಾಲೂಕು, ವಿದ್ಯೆ ಅನ್ನೋದು ಕೈಗೆಟಕಿಸ್ತಾ ಇಲ್ಲ. ಮೊದಲು ಕನಕನಹಳ್ಳಿಯನ್ನು ಮುಂದುವರಿಸ್ಬೇಕಾದ್ರೆ ವಿದ್ಯೆ ಕೊಡಬೇಕಾಗುತ್ತೆ. ನಾನು ಊರಿಗೆ ಹೋಗಿ ಶಾಲೆ ಶುರು ಮಾಡ್ತೀವಿ ಅಂತ ಅವ್ರು ಬರೆದಿರೋಲ್ಲ ಪ್ರಬಂಧನ. ವಾಡ್ಯಾರವರು ಅಪ್ರಿಷಿಯೇಟ್ ಹೇಳಿದ್ದಾರೆ. ಆವತ್ತಿನ ಕಾಲದಲ್ಲಿ ಎಲ್ಲ ಮಕ್ಕಳ ಪ್ರಬಂಧನೂ ಇವ್ರು ನೋಡಿದವರು. ಬಟ್ ಭಾಷಣ ಮಾಡೋರು ಪ್ರಬಂಧ ಬರೆಯೋದು ಬೇಜಾರು ಮಾಡ್ತಾರೆ. ಬಟ್ ಸಾಯೋರು ಅದನ್ನೇ ಕರೆಕ್ಟಾಗಿ ನಡಿಬೇಕಲ್ಲ, ಗೊತ್ತಿರಲಿ. ಕೊನೆಯವರೆಗೂ ಬ್ರಹ್ಮಚಾರಿ ಆಗಿದ್ರು, ಕೊನೆಯವರೆಗೂ ಕನಕಪುರಕ್ಕೆ ಒಂದಕ್ಕೆ ಎಲ್ಲ ವಿದ್ಯೆ ಕೊಟ್ಟದ್ದು ಜಯಪ್ರಕಾಶ್ ಗೌಡರು ಹೇಳ್ತಾವ್ರೆ. ನನಗೂ ಗೊತ್ತಿದೆ. ಸುಮಾರು 7-8 ಡಿಸ್ಟ್ರಿಕ್ಟಲ್ಲಿ ಮಕ್ಕಳುಗಳದು ಮಂಡ್ಯದಲ್ಲಿ ಜಾಸ್ತಿ. ಯಾಕೆ ನಮ್ಮ ಪಕ್ಕ ಡಿಸ್ಟ್ರಿಕ್ಟು ಬರೀ ಕನಕಪುರ ತಾಲೂಕಿನ ಮಕ್ಕಳಿಗೆ ಅವರು ವಿದ್ಯೆ ಕೊಡಲಿಲ್ಲ. 7-8 ಜಿಲ್ಲೆಗಳಲ್ಲಿ ಸೌತ್ ಪಾರ್ಟ್, ಕರ್ನಾಟಕ ಸೌತ್ ಪಾರ್ಟಲ್ಲೆಲ್ಲ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ರು. ಅವರು ಬ್ರಹ್ಮಚಾರಿಯಾಗಿ ಉಳಿದ್ರು. ಹಾಗಾಗಿ ಅವ್ರ ಬಗ್ಗೆ ಹೇಳಿದ್ರೆ ಸಾಕಷ್ಟಿದೆ. ಇಂಥ ಒಂದು ಸಂಸ್ಥೆ ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡಿದೆ. ಸಾಕಷ್ಟು ಇವರು ಹೇಳಿದ್ರು, ಹನುಮಂತವ್ರು ಹೇಳಿದ್ರು, ಇವತ್ತು ಇಡೀ ಪ್ರಪಂಚನಾದ್ಯಂತ ಎಲ್ಲೆಲ್ಲಿ ಏನೇನು ಪ್ರೊಫೆಷನ್ನು ಇದೋ ಎಲ್ಲ ಪ್ರೊಫೆಷನಲ್ಲೂ ಈ ರೂರಲ್ ವಿದ್ಯಾಸಂಸ್ಥೆ ಕಾಲೇಜಿಂದ ಓದಿರುವಂಥ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನ ಇವತ್ತು ಇಡೀ ಪ್ರಪಂಚ ನೋಡುವಂಥ ಅವಕಾಶ ಕರಿಯಪ್ಪನವರ ತ್ಯಾಗದಿಂದ, ಬ್ರಹ್ಮಚಾರಿಯಾಗಿ ಉಳಿದುವ ತ್ಯಾಗದಿಂದ ನಮಗೆಲ್ಲ ಸಿಕ್ತು ಅಂತ ನಾನಾದರೂ ಭಾವಿಸ್ತೇನೆ. ಇನ್ನು ಒಂದು ನಾನು ಈ ಭಾಷೆಗಳು ಕೇಳ್ತಿದ್ದೆ ಶಂಕರೇಗೌಡರು, ನಾನು ತಿಳ್ಕೊಂಡಿದ್ದೆ, ಬಟ್ ಇಷ್ಟು ತಿಳ್ಕೊಂಡಿಲ್ಲ ನಾನು ಶಂಕರೇಗೌಡರ ಬಗ್ಗೆ. ಒಂಥರ ಇಬ್ಬರು ಸಾಮರಸ್ಯ ಇದೆ. ಇವರು ರಾಜಕೀಯದಲ್ಲಿದ್ದವರು, ಅವರು ಕರಿಯಪ್ಪನವರು ರಾಜಕೀಯದಲ್ಲಿದ್ದವರು, ಇವರು ವಿದ್ಯಾದಾನ ಮಾಡಿದವರು, ಅವರು ವಿದ್ಯಾದಾನ ಮಾಡಿದವರು, ಅವರು ಸಮಾಜ ಸೇವೆ ಮಾಡಿದವರು ಕರಿಯಪ್ಪನವರು. ಶಂಕರೇಗೌಡ ಶ್ರೀಯುತ ನಮ್ಮ ಹನುಮಂತಣ್ಣವ್ರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ನಮ್ಮ ತಾತವ್ರ ಹೆಸರಲ್ಲಿ ಸುಮಾರು 10 ವರ್ಷದಿಂದ ಅವರು ಪ್ರಶಸ್ತಿ ಕೊಡ್ತಾ ಬರ್ತಾ ಇದ್ರು. ಅವರೇ ನಮ್ಮ ಕುಟುಂಬದ ವರ್ಗದವರಲ್ಲ, ನಮ್ಮ ನೆಂಟರಲ್ಲ, ಬಂಧುಗಳಲ್ಲ. ಆದರೂ ಇಡೀ ಕುಟುಂಬದ ವತಿಯಿಂದ ಶ್ರೀಯುತ ನಮ್ಮ ಹನುಮಂತಣ್ಣವ್ರಿಗೆ ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ನಾನೇ ಭಾಷಣ ಕೇಳಿದೆ, ನಾನು ಭಾಷಣ ಮಾಡೋಕೆ ಹೋಗಲ್ಲ ಜಾಸ್ತಿ. ನಿನ್ನ ಅಮ್ಮ ಮಾತ್ಕೊಳ್ಳೋಣ ಒಂಚೂರು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದೆ. ಪುಣ್ಯಾತ್ಮ ಅಣ್ಣ ಅವರು ಪರಿಸರ ಜೀವಿ, ಅವ್ರ ಸ್ವಂತ ಬ್ರದರ್ ಕೆ.ಟಿ. ಶ್ರೀಕಂಠೇಗೌಡರು ಒಳ್ಳೆ ವಾಗ್ಮಿ. ಅಷ್ಟೇ ನೀನು ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ಒಬ್ಬ ಪುಣ್ಯಾತ್ಮರು ಕರಿಯಪ್ಪನವರು ಏನು ಸಂಸ್ಥೆ ಮಾಡಿದ್ರು, ನಮ್ಮ ಸಂಸ್ಥೆಗಿಂತ ಹಳೆ ಸಂಸ್ಥೆ
ಲಕ್ಷಾಂತರ ಜನ ವಿದ್ಯಾಭ್ಯಾಸ ಮಾಡಿದ್ದಾರೆ. ಸುಮಾರು ಜನ ಅವರು ಉನ್ನತ ವ್ಯಾಸಂಗ ಮಾಡಿ ಒಳ್ಳೊಳ್ಳೆ ಪದವಿಲಿದ್ದಾರೆ. ಏನೇ ಆಗಲಿ ಆ ಪುಣ್ಯಾತ್ಮರ ಹೆಸರಲ್ಲಿ ನಾನು ಪ್ರಥಮ ಬಾರಿ ರಾಜ್ಯ ಪ್ರಶಸ್ತಿ, ಅದು ಜಿಲ್ಲಾ ಮಟ್ಟದಿಂದ ರಾಜ್ಯ ಪ್ರಶಸ್ತಿಗೆ ನೀವು ಅಪ್ಗ್ರೇಡ್ ಆಗಿದ್ದೀರಾ. ಆ ಕಾರ್ಯಕ್ರಮಕ್ಕೆ ನನ್ನೂ ಕರೆದು ವೇದಿಕೆ ಹಂಚಿಕೆ ಮಾಡಿದ್ದಕ್ಕೆ ತಮ್ಮ ಟ್ರಸ್ಟ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಸಮಸ್ತ ತಮ್ಮ ಕುಟುಂಬದವರಿಗೂ ಅಭಿನಂದನೆ ಸಲ್ಲಿಸ್ತಾ ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.